ಸಮಸ್ತ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ಉನ್ನತ ಶಿಕ್ಷಣ ದೇವರು ವರ ಕೊಟ್ಟ ಹಾಗೆ ಬಡ ವಿದ್ಯಾರ್ಥಿಗಳ ಮತ್ತು ಕಣ್ಣಿಲ್ಲದ ವಿದ್ಯಾರ್ಥಿನಿ ಉಚಿತ ಶಿಕ್ಷಣ ಎಸ್ಡಿಸಿ ಕಾಲೇಜ್ ಶ್ಲಾಘನೀಯ ಸೇವೆ ಈ ದಿನ ಸಾಕ್ಷಿ ಎಸ್ಡಿಸಿ ಸ್ವತಂತ್ರ ಪಿಯು ಕಾಲೇಜ್ ಕೇತಗಾನಹಳ್ಳಿ ವ್ಯಾಪ್ತಿಯ ಈ ದಿನ ಕಾರ್ಯಕ್ರಮ ಪ್ರಶಸ್ತಿ ಡೇ 2026ನೇ ಸಾಲಿನ ಉತ್ತಮ ಶಿಕ್ಷಣ ಹಾಗೂ ಸಾವಿರಾರು ವಿದ್ಯಾರ್ಥಿಗಳ ಜಿಲ್ಲಾ ಮಟ್ಟದ ಎಸ್ಡಿಸಿ ಕಾಲೇಜ್ ಸೈ ಎನಿಸಿಕೊಂಡ ಸಂಸ್ಥೆ ವಿದ್ಯಾರ್ಥಿಗಳ ತಂದೆ ತಾಯಿ ಕುಟುಂಬ ಸಮಾಜದಲ್ಲಿ ಹೆಸರು ಬೆಳೆಸಬೇಕು ಎಂಬುವ ಮನೋಭಾವವುಳ್ಳ ಕಾಲೇಜಿನ ಗೌರವಾನ್ವಿತ ಸಮಾಜ ಸೇವೆಯಲ್ಲಿ ಹೆಸರು ಪಡೆದ ವ್ಯವಸ್ಥಾಪಕರು ಎಂಆರ್ ಗಂಗಾಧರ್ ಮತ್ತು ಕಾರ್ಯದರ್ಶಿಗಳು ಉಷಾ ಗಂಗಾಧರ್ ಅವರ ಸಹಭಾಗಿತ್ವದಲ್ಲಿ ಮಹದೇವ್ ಪಿಯು ಕಾಲೇಜ್ ಹೊಸಕೋಟೆ ಮತ್ತು ಟಾಪ್ ಕೋಚ್ ಬೆಂಗಳೂರು ಪ್ರೆಸಿಡೆಂಟ್ ರಾಮಾನುಜಾನ್ ಸರ್ ಕಾರ್ಯದರ್ಶಿ ರಾಮನಾಥ ಸರ್ ಖಜನ್ಸಿ ಹರೀಶ್ ಹಾಗೂ ಮ್ಯಾನೇಜ್ಮೆಂಟ್ ಟಾಪ್ ಕೋಚ್ ಎಂಡಿ ಜಗದೀಶ್ ಮತ್ತು ಡೈರೆಕ್ಟರ್ ಲಿಖಿತ ರಾಜ್ ಈ ಸಂಸ್ಥೆಯ ಎಲ್ಲ ರೀತಿಯ ಸೌಲಭ್ಯಗಳು 24 ಗಂಟೆ ಸೇವೆ ನಮ್ಮ ಎಸ್ಡಿಸಿ ಕಾಲೇಜ್ ವಿದ್ಯಾರ್ಥಿಗಳ ಸಹಕರಿಸುವಲ್ಲಿ ವ್ಯವಸ್ಥಾಪಕರು ತಿಳಿಸಿದರು. ಅದೇ ರೀತಿ ಈ ಸಂದರ್ಭದಲ್ಲಿ ಗೌರವಾನ್ವಿತ ವ್ಯವಸ್ಥಾಪಕರು ಕಾರ್ಯದರ್ಶಿಗಳು ಎಲ್ಲಾ ರೀತಿ ಎಸ್ಡಿಸಿ ಕಾಲೇಜ್ ಸೌಲಭ್ಯಗಳ ಕುರಿತು ತಿಳಿಸಿದರು. ಈ ಸಂಸ್ಥೆಯ ಹೆಚ್ಚಿನ ವಿದ್ಯಾಭ್ಯಾಸದಲ್ಲಿ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ 10,000 ಬಹುಮಾನ ಉಚಿತವಾಗಿ ವಿತರಿಸಲು ಯಲ್ದೂರ್ ಸರಸ್ವತಿ ವಿದ್ಯಾಸಂಸ್ಥೆ ಮುಖ್ಯ ಶಿಕ್ಷಕರು ಆಡಳಿತ ವ್ಯವಸ್ಥಾಪಕರು ಸಮಾಜ ಸೇವೆ ಹೆಸರು ಪಡೆದ ಅಂಬರೀಶ್ ರವರ ಘೋಷಣೆ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮಕ್ಕೆ ಈ ದಿನ ಬಂದಿರುವ ಎಲ್ಲರಿಗೂ ಆಡಳಿತ ಮಂಡಳಿಯಿಂದ ಕೃತಜ್ಞತೆ ಮತ್ತೊಮ್ಮೆ ತಿಳಿಸಿದರು. ಎಲ್ಲ ಶ್ರೀನಿವಾಸಪುರದ ಜನತೆಗೆ ನಮಸ್ಕಾರಗಳು. ನಾನು ಎಸ್ಡಿಸಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಯಾಗಿ ನಾನು ಇವತ್ತು ಇಲ್ಲಿ ಮಾತನಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ದಿನ ನಾವು ಒಂದು ಫ್ರೆಶರ್ಸ್ ಡೇನ ಇಟ್ಕೊಂಡಿದ್ವಿ. ಪ್ರಥಮ PUC ವಿದ್ಯಾರ್ಥಿಗಳಿಗೆ ಒಂದು ಸ್ವಾಗತಕ್ಕೋಸ್ಕರ ನಾವು ಇವತ್ತು ಫ್ರೆಶರ್ಸ್ ಡೇ ಅಂತ ಇಟ್ಕೊಂಡಿದ್ವಿ. ಅದು ತುಂಬಾ ಅದ್ಧೂರಿಯಾಗಿ ನಡೆಯಿತು. ನಮ್ಮ ಎಸ್ಡಿಸಿ ಕಾಲೇಜು ಸುಮಾರು 6 ಬ್ರಾಂಚ್ಗಳಿದೆ. ಎಲ್ಲ ತಾಲೂಕಲ್ಲಿ, ಕೋಲಾರ ಡಿಸ್ಟಿಕ್ ಅಲ್ಲಿ ಎಲ್ಲ ತಾಲೂಕುಗಳಲ್ಲಿ, ಮಾಲೂರು ಹೊರತುಪಡಿಸಿ ಎಲ್ಲ ತಾಲೂಕುಗಳಲ್ಲಿ ಇದೆ. ಸರಿಸುಮಾರು 8,300,000 ವಿದ್ಯಾರ್ಥಿಗಳು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಇವತ್ತು ಕಲಿತಾ ಇದ್ದಾರೆ. ಇದು ತುಂಬಾ ಹೆಮ್ಮೆಯ ಸಂಗತಿ ಅಂತ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರತಿ ವರ್ಷನೂ ಕೂಡ PUCಯಲ್ಲಿ ಆಗಿರ್ಬೋದು, ಡಿಗ್ರಿನಲ್ಲಿ ಆಗಿರ್ಬೋದು ಒಳ್ಳೆಯ ರ್ಯಾಂಕ್ಗಳನ್ನ ಗಳಿಸ್ತಾ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಅದು ಕೂಡ ನಮಗೆ ಒಂದು ಹೆಮ್ಮೆಯ ವಿಚಾರ. ಎಲ್ಲ ಪೋಷಕರು ಕೂಡ ತುಂಬಾ ಸಂತೋಷದಿಂದ ನಮ್ಮ ವಿದ್ಯಾಸಂಸ್ಥೆಗೆ ತಮ್ಮ ಮಕ್ಕಳನ್ನ ದಾಖಲಾತಿ ಮಾಡ್ತಾ ಇದ್ದಾರೆ. ಅದು ಕೂಡ ನಮಗೆ ತುಂಬಾ ಹೆಮ್ಮೆಯ ಸಂಗತಿ ಅಂತ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಶ್ರೀನಿವಾಸಪುರದಲ್ಲೂ ಕೂಡ ನಾವು ಈ ಒಂದು ವಿದ್ಯಾಸಂಸ್ಥೆಯ ಒಂದು ಬ್ರಾಂಚ್ ಅನ್ನ ನಾವು ತೆರೆದಿದ್ದೇವೆ. ಈಗ ಪ್ರಥಮ ಬಾರಿಗೆ ನಾವು ಶ್ರೀನಿವಾಸಪುರದಲ್ಲಿ ನೀಟ್ ಮತ್ತು JEE ನಾವು ಕೋಚಿಂಗ್ ಕೊಡೋದು ಪ್ರಥಮ ಒಂದು ವಿದ್ಯಾಸಂಸ್ಥೆ ಅಂತ ಹೇಳ್ಕೊಳ್ಳಿಕ್ಕೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಹಾಗೆ ನಮ್ಮ ಮಕ್ಕಳು ಕೂಡ ತಮ್ಮಲ್ಲಿ ಒಂದು ಮಾತು, ಜಿಲ್ಲಾ ಮಟ್ಟದಲ್ಲಿ ನಿಮ್ಮ ಒಂದು ಎಸ್ಡಿಸಿ ಕಾಲೇಜು ವಿದ್ಯಾರ್ಥಿಗಳ ಕೋಟ್ಯಾಂತರ ಜನ ಈಗಾಗಲೇ ಸುಮಾರು ಜಿಲ್ಲಾ ವ್ಯಾಪ್ತಿ ಎಲ್ಲ ತಾಲೂಕುಗಳಲ್ಲಿ ಹೆಸರು ಪಡೆದು ಈ ಶ್ರೀನಿವಾಸಪುರ ತಾಲೂಕು, ಈ ಎಸ್ಡಿಸಿ, ಈ ಕಾಲೇಜು, ಉಪನ್ಯಾಸಕರ, ಈ ವಿದ್ಯಾರ್ಥಿಗಳ, ಈ ಭವಿಷ್ಯದ, ಈ ಕುಟುಂಬಗಳ ಸಮಾಜದಲ್ಲಿ ಸೈ ಎನಿಸಿಕೊಂಡ ಈ ದಿನ ಈ ಕಾರ್ಯಕ್ರಮ ಆಗಲಿ, ಪ್ರತಿಯೊಂದು ಸರ್ಕಾರಿ ಕಾರ್ಯ ಒಂದು ವಿದ್ಯಾರ್ಥಿಗಳ ಭವಿಷ್ಯದ ಈ ರೂಪವೇಷ ಸಮಾಜದಲ್ಲಿ ತೋರಿಸ್ಬೇಕು. ಈ ಒಂದು ಎಸ್ಡಿಸಿ ತಾವು ಒಂದು ಶ್ರಮ ಇದೆಯಲ್ಲ, ಎಲ್ಲಾ ಶಾಲೆಗಳ, ಎಲ್ಲಾ ತಾಲೂಕುಗಳ, ಹಾಗೆ ಈ ಶ್ರೀನಿವಾಸಪುರ ಎಸ್ಡಿಸಿ ಒಂದು ಕಾಲೇಜು ತಮ್ಮ ಶ್ರಮ ಯಾವ ರೀತಿ ಇದೆ? ಅಂದ್ರೆ ನಾವು ಈಗ ಶ್ರೀನಿವಾಸಪುರ ಮಕ್ಕಳಲ್ಲಿ ನಾನು ಒಂದು ನೋಡಿದಂತ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಅವರು ತುಂಬಾ ಓದಿನಲ್ಲಿ ಬಹಳ ಶ್ರದ್ಧೆ ಇದೆ. ಆ ಶ್ರದ್ಧೆನ ನಾವು ಎಲ್ಲ ಉಪಯೋಗಿಸ್ಕೊಂಡು ಆ ಮಕ್ಕಳಿಗೆ ಇನ್ನೂ ಒಂದು ಸ್ವಲ್ಪ ಮುಂದೆ ಬರ್ಲಿಕ್ಕೆ ಅವಕಾಶ ಕೊಡ್ಬೇಕು ಅನ್ನೋ ಒಂದು ನಿಟ್ಟಲ್ಲಿ ನಾವು ಮಾಡ್ತಾ ಇದ್ದೀವಿ. ಆ ಮಕ್ಕಳಲ್ಲಿರೋ ಒಂದು ಶ್ರದ್ಧೆ ಹೇಗಿದೆ ಅಂತ ಹೇಳಿದ್ರೆ, ನಾವು ಎಷ್ಟು ಹೊತ್ತು ಪಾಠ ಮಾಡಿದ್ರು ಕೂಡ ಕುಳಿತು ಕೇಳುವಂತ ಒಂದು ಅವರಿಗೆ ಬಹಳ ಒಂದು ಶಾಂತಿಯುತವಾದ ಒಂದು ಇದೆ. ಅವರು ಮುಂದೆ ಬರಬೇಕು ಅನ್ನೋ ಒಂದು ರ್ಯಾಂಕ್ ಗಳಿಸೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಪ್ರತಿಯೊಬ್ಬ ಉಪನ್ಯಾಸಕರ ಧ್ಯೇಯ ಆಗಿರುತ್ತೆ. ನಮ್ಮ ಧ್ಯೇಯ ಕೂಡ ಅದೇ ಆಗಿರೋದ್ರಿಂದ ಸೊ ನಾವು ಖಂಡಿತವಾಗ್ಲೂ ಮಕ್ಕಳಿಗೆ ಯಾವುದೇ ರೀತಿಯ ಒಂದು ಉಪಕಾರ ಬೇಕು, ಅವ್ರಿಗೆ ಯಾವುದೇ ರೀತಿಯ ಕೋಚಿಂಗ್ ಬೇಕು, ಅವ್ರಿಗೆ ಟ್ರೈನಿಂಗ್ ಬೇಕು, ಅದನ್ನು ಮಾಡಲಿಕ್ಕೆ ಸದಾಕಾಲ. ಯಾಕೆಂದ್ರೆ ವೇಳೆ ಮಾತ್ರ ನಾವು 5 ಗಂಟೆಗೆ ಕಾಲೇಜ್ ಆಗೋಯ್ತು ಮತ್ತೆ ಕೇಳಬಾರ್ದು ಅನ್ನೋ ಒಂದು ದೃಷ್ಟಿ ಇಲ್ಲ. ಪ್ರತಿಯೊಂದು ಟೈಮಲ್ಲೂ ಕೂಡ ನಮ್ಮ ಎಲ್ಲ ಉಪನ್ಯಾಸಕರು ರೆಡಿ ಇರ್ತಾರೆ ಮಕ್ಕಳಿಗೆ ಕೊಡ್ಲಿಕ್ಕೆ. ಹಾಗೆ ಪ್ರತಿ ವಾರನೂ ಕೂಡ ನಾವು ಟೆಸ್ಟ್ಗಳನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತೀವಿ. ಅಂದ್ರೆ ಆಬ್ಜೆಕ್ಟಿವ್ ಟೆಸ್ಟ್ಗಳು ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಮಕ್ಕಳಿಗೆ ಒಂದು ಗ್ರ್ಯಾಂಡ್ ಟೆಸ್ಟ್ ನಡೆಯುತ್ತೆ, ಎಕ್ಸಾಮ್ಸ್ ನಡೀತೆ, ಪ್ರಿಪ್ರೇಟರಿ ಒಂದು 10 ಪ್ರಿಪ್ರೇಟರಿಗಳನ್ನ ಕೂಡ ನಾವು ಮಾಡ್ತೀವಿ. ಈ ರೀತಿ ಮಕ್ಕಳನ್ನ ತಯಾರಿ ಮಾಡೋದ್ರಲ್ಲಿ ನಾವು ನಿಜವಾಗ್ಲೂ ನುರಿತ ಉಪನ್ಯಾಸಕರು ಇದ್ದಾರೆ ಅಂತ ಹೇಳ್ಕೊಳ್ಳಿಕ್ಕೆ ನನಗಿದ್ದಾರೆ. ಅದೇ ನಿಟ್ಟಿನಲ್ಲಿ ನಾವು ಒಳ್ಳೊಳ್ಳೆ ಉಪನ್ಯಾಸಕರನ್ನ ನಾವು ಇವತ್ತು ನಾವು ಈ ಶ್ರೀನಿವಾಸಪುರಕ್ಕೆ ಪ್ರಥಮ ಬಾರಿಗೆ ಅಂತ ಹೇಳ್ಕೊಳ್ಳಿಕ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ.
ಪ್ರಥಮ ಬಾರಿಗೆ ಶ್ರೀನಿವಾಸಪುರದಲ್ಲಿ ನಮ್ಮಲ್ಲಿ ಇರುವಂತ ಉಪನ್ಯಾಸಕರು ಎಲ್ಲೂ ಇಲ್ಲ. ನಮ್ಮಲ್ಲಿ ಆಬ್ಜೆಕ್ಟಿವ್ ಮಾಡುವಂತ ಉಪನ್ಯಾಸಕರು ಅಂದ್ರೆ ಮೆಡಿಕಲ್ಗಾಗ್ಲಿ ಮತ್ತೆ ಇಂಜಿನಿಯರಿಂಗ್ ಆಗ್ಲಿ ಅದಕ್ಕೆ ಒಂದು ಟ್ರೈನಿಂಗ್ ಕೊಡುವಂತ ಉಪನ್ಯಾಸಕರು, ಬಹಳ ನುರಿತ ಉಪನ್ಯಾಸಕರು ನಮ್ಮಲ್ಲಿ ಅಪಾಯಿಂಟ್ ಆಗಿದ್ದಾರೆ. ಅವರು ಕೂಡ ನಮ್ಮಲ್ಲಿ ಮುಂದಿನ ಒಳ್ಳೆ ಭವಿಷ್ಯನ ಮಕ್ಕಳಲ್ಲಿ ರೂಪಿಸ್ತಾರೆ ಅನ್ನೋ ಒಂದು ನಂಬಿಕೆ ಖಂಡಿತವಾಗ್ಲೂ ಇದೆ. ನನಗೆ ಆ ಒಂದು ನಂಬಿಕೆಯಿಂದನೇ ಆ ಉಪನ್ಯಾಸಕರನ್ನ ಮತ್ತೆ ಈ ಮಹಾದೇವ ಕಾಲೇಜಿನ ಒಂದು ಎಲ್ಲರಿಗೂ ಕೂಡ ಮತ್ತೆ ಟಾಪ್ ಕೋಚ್ ಅವರು ಕೂಡ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಆ ಒಂದು ದೃಷ್ಟಿಯಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ತಮ್ಮಲ್ಲಿ ಇನ್ನೊಂದು ಕಿವಿ ಮಾತು, ಈಗಾಗಲೇ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರ ನಿಮ್ಮ ಒಂದು STC ಕಾಲೇಜ್ ಬಗ್ಗೆ ಸಲಹೆ ಸೂಚನೆಗಳು ತಿಳಿಸಿದ್ದಾರೆ. ಎಲ್ಲಾ ರೀತಿ ಜಿಲ್ಲಾ ಮಟ್ಟದಲ್ಲಿ ಮುಂದಿನ ಒಂದು ಭವಿಷ್ಯದಲ್ಲಿ ರಾಜ್ಯ ಮಟ್ಟದಲ್ಲಿ ಆಗುವುದು ತಮ್ಮ ಒಂದು ಶಾಲೆ ಸೈ ಎನಿಸಿಕೊಂಡಾಗಿದ್ದು, ದೇವರು ವರ ಕೊಟ್ಟೆ ಹಾಗೆ ನಿಮ್ಮ ಒಂದು STC ಒಂದು ಉಪನ್ಯಾಸಕರ ಒಂದು ಸೇವೆ, ವಿದ್ಯಾರ್ಥಿಗಳ ಒಂದು ಕ್ರಮಶಿಕ್ಷಣ, ಒಂದು ಎಲ್ಲಾ ರೀತಿಯ ಬಗ್ಗೆ ತಮ್ಮ ಸಲಹೆ ಸೂಚನಾ ಪ್ರತಿದಿನ 24 ಗಂಟೆ ಸೇವೆ ಇರುತ್ತೆ ಅಂತ ನಂಬಿಕೆ ಇದೆ. ಖಂಡಿತವಾಗ್ಲೂ ಸರ್, ನಮ್ಮ ಉಪನ್ಯಾಸಕರು ಯಾವುದೇ ಒಂದು ವೇಳೆಯ ಒಂದು ನಿಗದಿ ಇಲ್ದಿರ ಮಕ್ಕಳ ಯಾವುದೇ ಟೈಮಲ್ಲಿ ಅವರಿಗೆ ಏನೇ ಬೇಕಾದಂತ ಒಂದು ಕೋಚಿಂಗ್ ಕೊಡ್ಲಿಕ್ಕೆ ರೆಡಿ ಇರ್ತಾರೆ. ಅದು ಯಾಕೆ ಸಾಕ್ಷಿ ಅಂತ ಹೇಳ್ತಿದ್ದೀನಿ ಅಂದ್ರೆ, ನಮ್ಮ SDC ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಈಗ ರಾಜ್ಯ ಮಟ್ಟದಲ್ಲಿ 4ನೇ ರ್ಯಾಂಕು, 5ನೇ ರ್ಯಾಂಕು, 6ನೇ ರ್ಯಾಂಕು, 10ನೇ ರ್ಯಾಂಕು ಗಳಿಸಿರ್ತಾರೆ. ಅದೇ ಸಾಕ್ಷಿ. ಅದೇ ರೀತಿ ನಮ್ಮ ಶ್ರೀನಿವಾಸಪುರದ ಬ್ರಾಂಚು ಕೂಡ ಮೇಡಮ್ ಲಾಸ್ಟ್ ಫೈನಲ್ ಒಂದೇ, ತಮ್ಮ ಒಂದು ಸಂಸ್ಥೆಯ ಈ ಒಂದು ಶ್ರೀನಿವಾಸ ವ್ಯಾಪ್ತಿ ಎಲ್ಲ ಕುಟುಂಬಗಳ ವಿದ್ಯಾರ್ಥಿಗಳು ಬಡ ಕುಟುಂಬಗಳಿರ್ತಾರೆ. ಒಂದು ಫೀಸ್ ವಿಚಾರ ಆಗ್ಬೋದು, ಬೇರೆ ವಿಚಾರ ಆಗ್ಬೋದು, ಎಲ್ಲ ರೀತಿ ಉಪನ್ಯಾಸಕರು ಒಂದು ಮಾತು ಆ ಕುಟುಂಬಗಳ ವಿದ್ಯಾರ್ಥಿಗಳ ಒಂದು ತಂದೆ ತಾಯಿಗೆ ಒಂದು ಮಾತು ಕೊಟ್ಟಿರ್ತಾರೆ. ನಮ್ಮ ಶಾಲೆಗೆ ಬನ್ನಿ, ನಮ್ಮ ಸಂಸ್ಥಾಪಕರು ಅವರು ಒಂದು ಗಮನ ತಂದು ಫೀಸ್ ಆಗ್ಬೋದು ಇನ್ನೂ ಕಡಿಮೆ ಮಾಡಿ ಆ ಒಂದು ಸದುಪಯೋಗ, ತಮ್ಮ ಒಂದು ಮಾತು, ಆ ಒಂದು ತಮ್ಮ ಸಹಕಾರ, ಆ ಒಂದು ಉಪನ್ಯಾಸಕರಾಗ್ಬೋದು, ಎಲ್ಲ ಈ ಒಂದು ನಿಮ್ಮ ಸಮಸ್ಯೆ ಶಿಕ್ಷಣ ಒಂದು ಇದಕ್ಕಾಗ್ಬೋದು, ಈ ಸಮಸ್ಯೆ ಎಲ್ಲ ರೈತರ ಮಕ್ಕಳ ಕುಟುಂಬಸ್ಥರಿಗೆ ತಮ್ಮ ಸಲಹೆ ಯಾವುದು? ನೀವು ಸರಿಯಾದ ಪ್ರಶ್ನೆ ನನ್ನ ಕೇಳಿದ್ದೀರಾ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಕೋಲಾರ ಜಿಲ್ಲೆನಲ್ಲಿ ಪ್ರತಿಯೊಂದು ಕಾಲೇಜನ್ನ ನಾವು ಕಂಪೇರ್ ಮಾಡಿದಾಗ SDC ನಾವು ಮಕ್ಕಳಿಗೆ ಚಾರ್ಜ್ ಮಾಡ್ತಿರೋದು ತುಂಬಾ ತುಂಬಾ ಕಮ್ಮಿ. ಅದರಲ್ಲೂ ರೈತಾಪಿ ಮಕ್ಕಳಿಗೆ ಹಾಗೂ ಬಡ ಮಕ್ಕಳಿಗೆ ಎಷ್ಟೋ ಮಕ್ಕಳಿಗೆ ನಾವು ಫ್ರೀ ಎಜುಕೇಶನ್ ಕೂಡ ಕೊಡ್ತಾ ಇದ್ದೀವಿ. ಮತ್ತೆ ಮೆರಿಟ್ ಅಂದ್ರೆ ಹೆಚ್ಚು ಅಂಕಗಳನ್ನ ಗಳಿಸಿದಂತ 10th ಅಲ್ಲಿ ಹೆಚ್ಚು ಅಂಕಗಳನ್ನ ಗಳಿಸಿದಂತ ವಿದ್ಯಾರ್ಥಿಗಳಿಗೆ 600 ಮೇಲೆ ಬಂದಂತ ವಿದ್ಯಾರ್ಥಿಗಳಿಗೆ ಫ್ರೀ ಎಜುಕೇಶನ್ ಕೂಡ ಕೊಡ್ತಾ ಇದೀವಿ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಟ್ರಾನ್ಸ್ಪೋರ್ಟೇಶನ್, ಮಕ್ಕಳನ್ನ ಕರ್ಕೊಂಡು ಬರ್ಲಿಕ್ಕೆ ನಾವು ಫ್ರೀ ಟ್ರಾನ್ಸ್ಪೋರ್ಟೇಶನ್ ಕೊಡ್ತಾ ಇದ್ದೀನಿ. ಈ ಶ್ರೀನಿವಾಸಪುರ ಇರ್ಬೋದು, ಎಲ್ಲಾ ಕಡೆನೂ ಕೂಡ ನಾವು ಮಕ್ಕಳಿಗೆ ಯಾವುದೇ ರೀತಿಯ ಚಾರ್ಜಸ್ ಮಾಡ್ತಾ ಇಲ್ಲ. ಅದು ಕೂಡ ನಮ್ಮ ಎಲ್ಲ ಬಡ ಮಕ್ಕಳಿಗೆ ಹಾಗೂ ಪೋಷಕರಿಗೆ ತುಂಬಾ ಸಹಾಯ ಆಗತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಉಪನ್ಯಾಸಕರು ಏನು ಆಶ್ವಾಸನೆ ಕೊಟ್ಟಿರ್ತಾರೆ, ಈ ಅವರನ್ನ ದಾಖಲಾತಿ ಮಾಡ್ಕೋಬೇಕಾರೆ ಆ ಒಂದು ಆಶ್ವಾಸನೆ ನಾವು ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀವಿ. ನಾವು ಮ್ಯಾನೇಜ್ಮೆಂಟ್ ಯಾವತ್ತೂ ಇಲ್ಲ ಅನ್ನೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಶ್ರೀನಿವಾಸಪುರದಲ್ಲಿ ನಮಗೆ ರೈತಾಪಿ ಜನಗಳು ಹೆಚ್ಚು ಬಂದು ಹೆಚ್ಚು ವಿದ್ಯಾಭ್ಯಾಸಕ್ಕೆ ನಾವು ಒತ್ತು ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವೆಲ್ಲ ನಾವು ಮಾಡ್ತಾ ಇದ್ದೀವಿ. Everyone who is present here, my name is Suhan Nazim and I have joined SDC Independent PU College for this year, and I have completed my primary education in Bangalore Jyoti Seva School for the Blind. There I have studied from 1 to 7th. Then I had joined Satya Seva Primary and High School from 8th to 10th, and I had got education between all students like you people who were sighted and I was blind. And I am very proud to say that I am student of SDC College, and all teachers, friends, everybody has supported me a lot. You all are my inspiration, you are my encouragement, and you supported me a lot, and you are the part of my new journey in my life. Thank you. ಆದರೂ ಹೆಮ್ಮೆ ಅನಿಸುತ್ತೆ. ಆಕೆ ಕಾನ್ಫಿಡೆನ್ಸ್ ನೋಡಿದ್ರೆ ಎಲ್ರಿಗೂ ಖುಷಿ ಅನಿಸುತ್ತೆ. ನಾನು SDC ಪರವಾಗಿ, SDC ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಪರವಾಗಿ ಹೇಳ್ತಾ ಇದ್ದೀನಿ, ಆ ಮಗು ಹೈಯರ್ ಎಜುಕೇಷನ್ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಮಾಡಿದ್ರೆ ನಾನು ಫುಲ್ ಫ್ರೀ ಎಜುಕೇಷನ್ ಕೊಡ್ತೀನಿ ಟಿಲ್ MBA. ಯಾಕೆಂದರೆ ಅಷ್ಟು ಟಾಪರ್ ಆಗಿ ಅವಳು ಅಷ್ಟು ಚೆನ್ನಾಗಿ ಓದ್ತಾ ಇದ್ದಾಳೆ ಅಂತ ಹೇಳಿದಾಗ ನಮ್ಮದು ಒಂದು ಅಲ್ಪ ಅಷ್ಟೇ
ಸೊ ಆ ಮಗುಗೆ ನಾನು ಕಂಪ್ಲೀಟ್ ಪ್ರೋತ್ಸಾಹ ಕೊಡ್ತೀನಿ. ಮತ್ತೆ ಏನಾದರೂ ಬೇಕು ಅಂತ ಹೇಳಿದ್ರೆ ಬುಕ್ಸು ಮತ್ತೊಂದು ಇನ್ನೇನಾದರೂ ಬೇಕು ಅಂದರೂ ಕೂಡ ನಾನು ಅದನ್ನು ಪ್ರೊವೈಡ್ ಮಾಡೋಕ್ಕೆ ರೆಡಿ ಇರ್ತೀನಿ. ಸೊ ನಮ್ಮ SDC ಗ್ರೂಪಿಂದ ಆ ಮಗುಗೆ ಫುಲ್ ಎಜುಕೇಷನ್ ಟಿಲ್ PG ಎಲ್ಲಿ ತನಕ ಓದುತ್ತೋ ಮಗು, ಇನ್ನೂ PhD ಕೂಡ ಮಾಡ್ತೀನಿ ಅಂದರೂ ಕೂಡ ನಾನು ಫ್ರೀಯಾಗಿ ಅದನ್ನು ಕೂಡ ನಾವೇ ಬೇರ್ ಮಾಡ್ತೀವಿ, ಅದರದ್ದು ಫೀಸಸ್ ಎಲ್ಲ. ಸೊ ಇಷ್ಟು ಅನುಕೂಲತೆ ನಾನು ಆ ಮಗುನ ಮಾಡ್ತೀನಿ. ಆ ಮಗುಗೆ ಆ ಭಗವಂತ ಮುಂದಿನ ಜನ್ಮದಲ್ಲಾದರೂ 2 ಕಣ್ಣು ಕೊಡಲಿ. ನಿಜವಾಗ್ಲೂ ನಾನೇನಾದರೂ ಕೊಡೋ ಹಾಗಿದ್ರೆ ಖಂಡಿತವಾಗ್ಲೂ ಕೊಟ್ಬಿಡ್ತಾ ಇದ್ದೆ ಒಂದು ಕಣ್ಣು, ಅಷ್ಟು ಬೇಜಾರಾಗುತ್ತೆ. ಆದರೂ ಕೂಡ ಅವಳಲ್ಲಿರೋ ಒಂದು ಎನ್ಕರೇಜ್ಮೆಂಟು, ಅವಳಿಗೆ ಸಹಾನುಭೂತಿ ಬೇಡ, ಅವಳಿಗೆ ಪ್ರೋತ್ಸಾಹ ಬೇಕು ಅಂತ ಹೇಳ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಅವಳ ಫ್ರೆಂಡ್ಸ್ ಇದ್ದೀರಿ, ಎಲ್ಲರೂ ಕೂಡ ಆಕೆಗೆ ಪ್ರೋತ್ಸಾಹ ಕೊಡಿ, ಸಹಾನುಭೂತಿ ತೋರಿಸ್ಬೇಡಿ, ಪ್ರೋತ್ಸಾಹ ಕೊಡಿ. ಖಂಡಿತವಾಗ್ಲೂ ಆ ಮಗು ಬೇಗ ಮೇಲೆ ಬರುತ್ತೆ ಅಂತ ಆಶೀರ್ವದಿಸಿ, ಆ ಭಗವಂತನ ಆಶೀರ್ವಾದ ಆ ಮಗು ಮೇಲೆ ಯಾವಾಗಲೂ ಇರಲಿ ಅಂತ ನೀವೆಲ್ಲರೂ ಪರವಾಗಿ ಕೇಳ್ಕೊತಾ. ಸರ್, ನನ್ನ ಹೆಸರು ರಾಮನಾಥ್ ಅಂತ. ಸೊ ಮಹಾದೇವ ಸಮೂಹ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳು ಹಾಗೂ ಪ್ರಾಂಶುಪಾಲರು. ಸೊ ನಮ್ಮ ಸಂಸ್ಥೆ 2016-17ರಲ್ಲಿ ಪ್ರಾರಂಭವಾಗಿದ್ದು, ರಾಮಾಂಜನಿ ಸರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಕೇವಲ 300 ಮಕ್ಕಳೊಂದಿಗೆ ಸ್ಥಾಪನೆ ಆದಂತಹ ಸಂಸ್ಥೆ ಇವತ್ತು 2,500 ಮಕ್ಕಳನ್ನು ಹೊಂದಿದ್ದು, ನಾವು ಈ ವರ್ಷ 2026-27ನೇ ಸಾಲಿಗೆ SDC ಇಂಡಿಪೆಂಡೆಂಟ್ PU ಕಾಲೇಜ್ ಶ್ರೀನಿವಾಸಪುರ ಇದರ ಸಹಯೋಗದೊಂದಿಗೆ ಮಹಾದೇವ ಪದವಿ ಪೂರ್ವ ಕಾಲೇಜು ಹಾಗೂ ಬೆಂಗಳೂರಿನ ಟಾಪ್ ಕೋಚ್ ಅಕಾಡೆಮಿ ಅದರ ಮ್ಯಾನೇಜಿಂಗ್ ಡೈರೆಕ್ಟರು ಜಗದೀಶ್ ಸರ್ ಅವರು. ಸೊ ನಮ್ಮಿಬ್ಬರ ಸಂಯುಕ್ತ ಆಶ್ರಯದಲ್ಲಿ SDC ಇಂಡಿಪೆಂಡೆಂಟ್ PU ಕಾಲೇಜ್ನ ಈ ವರ್ಷದಿಂದ 2026-27ರಿಂದ ಪ್ರಾರಂಭಿಸಿದ್ದೀವಿ. ಸೊ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಉತ್ಸುಕರಾಗಿ ಭಾಗವಹಿಸಿರ್ತಕ್ಕಂತಹ ನನ್ನ ಎಲ್ಲ ನೆಚ್ಚಿನ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಹಾಗೂ ನನ್ನ ನೆಚ್ಚಿನ ಉಪನ್ಯಾಸಕಿ ಮಿತ್ರರಿಗೆ ವಂದನೆಗಳನ್ನ ಸಲ್ಲಿಸ್ತಾ, ಸೊ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನು ಅಂತಂದರೆ, ಸೊ ಹೊಸದಾಗಿ ಶಾಲಾ ಶಿಕ್ಷಣವನ್ನು ಮುಗಿಸಿ ಪದವಿ ಪೂರ್ವ ಶಿಕ್ಷಣಕ್ಕೆ ಬಂದಂತಹ ಒಂದು ಮಕ್ಕಳಿಗೆ ಸನ್ಮಾನ ಸಮಾರಂಭ ಹಾಗೂ ಸೊ ಒಂದು ಸ್ವಾಗತ ಸಮಾರಂಭ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಒಂದು ಕಾರ್ಯಕ್ರಮದಲ್ಲಿ ಸೊ ನಮ್ಮ ಶ್ರೀನಿವಾಸಪುರ ತಾಲೂಕಿನ ಹಲವಾರು ಶಾಲೆಗಳ ಮುಖ್ಯೋಪಾಧ್ಯಾಯರು ಹಾಗೂ ಆಡಳಿತ ಮಂಡಳಿಯವರು ಸಹ ಭಾಗವಹಿಸಿ ನಮ್ಮ ಕಾಲೇಜಿಗೆ ಒಂದು ಪ್ರೋತ್ಸಾಹವನ್ನು ನೀಡಿರ್ತಾರೆ ಅಂತಂದರೆ ತಪ್ಪಾಗಲಾರದು. ಏಕೆಂತಂದರೆ ಈ ದಿನ ನಮ್ಮ ಅಂಬರೀಶ್ ಸರ್ ಎಲ್ದೂರಿನ ಶ್ರೀನಿವಾಸ ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರು ಸೊ ಮಕ್ಕಳಿಗೆ, ಬಡ ಮಕ್ಕಳಿಗೆ ಒಂದು 10,000 ನಗದನ್ನು ನೀಡ್ತೀವಿ ಅನ್ನೋ ಆಶ್ವಾಸನೆ ನೀಡಿದ್ದಾರೆ. ಸೊ ಮಕ್ಕಳು 2027-28 ಗೌರ್ಮೆಂಟ್ ಸೀಟನ್ನು ತಗೊಂಡಿದ್ದೆ ಆದರೆ ಮೆಡಿಕಲ್ಗೆ 10,000 ನಗದು ಬಹುಮಾನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇಂಥ ಒಂದು ನಿರಾಸಕ್ತಿಯನ್ನು ಹೊಂದಿರತಕ್ಕಂತಹ ಒಬ್ಬ ವ್ಯಕ್ತಿ ಯಾವುದೇ ಲೋಪದೋಷ ಇಲ್ಲದೇನೆ, ಕಲ್ಮಶ ಇಲ್ಲದೇನೆ 10,000 ನಗದು ಬಹುಮಾನ ಅನೌನ್ಸ್ ಮಾಡಿದ್ದಾರೆ ಅಂತಂದರೆ ಸೊ ಅದು ನಮ್ಮ ಮೇಲೆ ಮತ್ತು ಮಕ್ಕಳ ಮೇಲೆ ಇಟ್ಟಿರುವಂತಹ ಒಂದು ಭರವಸೆ ಅಂದರೆ ತಪ್ಪಾಗಲ್ಲ ಸರ್. ಸೊ ಈ ಶ್ರೀನಿವಾಸಪುರಕ್ಕೆ ನಾವು ಹೊಸಕೋಟೆಯಿಂದ ಏನು ಬಂದಿದ್ದೀವಿ, ಉದ್ದೇಶ ಏನು ಅಂತಂದರೆ ದುಡ್ಡು ಮಾಡಬೇಕು ಅಂತಲ್ಲ. ಸೊ ಹೊಸಕೋಟೆಯಲ್ಲಿ ನಾವು ಸಂಸ್ಥೆಯಲ್ಲಿ ಒಳ್ಳೆಯ ಉತ್ತಮ ಎಜುಕೇಷನ್ನ ಕೊಡ್ತಿದ್ದೀವಿ. ಸೊ ಶ್ರೀನಿವಾಸಪುರ ತಾಲೂಕಲ್ಲೂ ಸಹ ಬಡ ಮಕ್ಕಳಿಗೆ ಒಂದು ಕಡಿಮೆ ವೆಚ್ಚದಲ್ಲಿ ನೀಟ್, CET ಮತ್ತು JEEಗೆ ಒಂದು ಒಳ್ಳೆಯ ಉತ್ತಮ ತರಬೇತಿನ ಕೊಡಬೇಕು ಅಂತ ಒಳ್ಳೊಳ್ಳೆ ಉಪನ್ಯಾಸಕರನ್ನ ಬೆಂಗಳೂರು, ಕೋಲಾರ, ಆಂಧ್ರದಿಂದ ಕರೆಸಿ ಇಲ್ಲಿ ಪಾಠ ಪ್ರವಚನವನ್ನು ಮಾಡಿಸ್ತಿದ್ದೀವಿ. ಸೊ ಇದಕ್ಕೆ ನಮಗೆ ಪ್ರಮುಖವಾದಂಥ ರೂವಾರಿಗಳು ಯಾರು ಅಂತಂದರೆ ನಮ್ಮ SDC ಸಂಸ್ಥೆಯ ಕಾರ್ಯದರ್ಶಿ ಮೇಡಮ್ ಅವರಾದಂತಹ ಉಷಾ ಗಂಗಾಧರ್ ಮೇಡಮ್ ಅವರು, ಅದೇ ರೀತಿ ನಮ್ಮ ಅಧ್ಯಕ್ಷರಾದಂತಹ SDC ಸಂಸ್ಥೆ ಅಧ್ಯಕ್ಷರಾದಂತಹ ಗಂಗಾಧರ್ ಸರ್ ಅವರು, ಹಾಗೂ ನಮ್ಮ SDC ಪದವಿ ಪೂರ್ವ ಕಾಲೇಜು ಕೋಲಾರದ ಪ್ರಾಂಶುಪಾಲರಾದಂತಹ ನಮ್ಮ ಶಿವರಾಮ್ ನಾಯಕ್ ಸರ್ ಅವರು. ಸೊ ಇವರೆಲ್ಲ ಸಹಕಾರದಿಂದ ಸೊ ಇವತ್ತು ನಮ್ಮ ಒಂದು ಸಂಸ್ಥೆ SDC ಸಂಸ್ಥೆ ಮಹಾದೇವ ಸಹಯೋಗದೊಂದಿಗೆ ನಮ್ಮ ಟ್ರಸ್ಟ್ನ ಸದಸ್ಯರಾದಂತಹ ಹರೀಶ್ ಅವರಾಗಿರ್ಬೋದು, ನಮ್ಮ ಲಿಖಿತ್ ರಾಜ್ನಂದ ಆಗಿರ್ಬೋದು, ಜಗದೀಶ್ ಸರ್ ಆಗಿರ್ಬೋದು, ಎಲ್ಲರ ಸಹಕಾರದಲ್ಲಿ ಇವತ್ತು ಈ ಸಂಸ್ಥೆನ ಸ್ಟಾರ್ಟ್ ಮಾಡಿದ್ದೀವಿ. ಒಂದೊಳ್ಳೆ ಉತ್ತಮ ವಿದ್ಯಾಭ್ಯಾಸವನ್ನು ಕೊಡ್ತೀವಿ ಅಂತ ಈ ಸಮ್ಮುಖದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಉಷಾ ಗಂಗಾಧರ್ ಅಂತ. ನಾನು SDC ಸಮೂಹ ಸಂಸ್ಥೆಗಳ ಕಾರ್ಯದರ್ಶಿಯಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೇನೆ. ಮೇಡಮ್, ಈ ದಿನ ಈ ಶ್ರೀನಿವಾಸಪುರ, ಈ SDC, ಈ ಸಮಾರಂಭ, ಈ ಕಾರ್ಯಕ್ರಮ, ಸಂಭ್ರಮಾಚರಣೆ, ಹಬ್ಬದ ರೀತಿ ಯಾವ ರೀತಿ ಅನಿಸ್ತಾ ಇದೆ? ತುಂಬಾ ಸಂತೋಷ ಆಗ್ತಾ ಇದೆ. ಯಾಕೆಂದ್ರೆ ವಿದ್ಯಾರ್ಥಿಗಳು ಮತ್ತೆ ನಮ್ಮ ಉಪನ್ಯಾಸಕರು ಆ ರೀತಿ ಅವರಿಗೆ ತರಬೇತಿ ಕೊಟ್ಟು ಇವತ್ತಿನ ಕಾರ್ಯಕ್ರಮನ ಬಹಳ ಅಚ್ಚುಕಟ್ಟಾಗಿ ಮಾಡಿಸ್ತಾ ಇದ್ದಾರೆ. ಅದನ್ನ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಮತ್ತೊಂದು ವಿಚಾರ ಮರ್ತಿದ್ದೆ, ನಮ್ಮಲ್ಲಿ ನೀಟಲ್ಲಿ ಒಂದು ಗೌರ್ಮೆಂಟ್ ಸೀಟ್ ಸಿಗೋಂತ ಮಕ್ಕಳಿಗೆ ನಮ್ಮ ಅಂಬರೀಶ್ ಸರ್ ಅವರು 10,000 ನಗದು ಬಹುಮಾನನ ಅನೌನ್ಸ್ ಮಾಡಿದ್ದಾರೆ. ಅದು ಕೂಡ ನಮ್ಮ ಮಕ್ಕಳಿಗೆ ಒಂದು ಮೋಟಿವೇಶನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. 100% ನಮ್ಮ ಮಕ್ಕಳು ತಗೊಳ್ತಾರೆ ಅಂತ ನನಗೆ ಆ ಒಂದು ಕಾನ್ಫಿಡೆನ್ಸ್ ಕೂಡ ಇದೆ. ಮೇಡಮ್, ಅಂಬರೀಶ್ ಅವರು ಸೇವೆ 10,000 ಅಂತ ಹೇಳಿದ್ರಲ್ಲ,
ಅವರು ಯಾವ ಸಂಸ್ಥೆ, ಯಾವ ಶಾಲೆ, ಯಾವ ಅಂಬರೀಶ್ ಸರ್ ಅವರು ಶ್ರೀನಿವಾಸ ಯಲ್ದೂರು ಶಾಲೆಯ ಮುಖ್ಯೋಪಾಧ್ಯಾಯರು. ಅವರು ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟು ಮಕ್ಕಳಿಗೆ ಒಂದು ಎನ್ಕರೇಜ್ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅನೌನ್ಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ತಯಾರಿಗಳನ್ನು ಕೂಡ ಮಾಡ್ತಾ ಇದ್ದಾರೆ. ನಾವು ಕೂಡ ಒಳ್ಳೆಯ ಒಂದು ಫಲಿತಾಂಶವನ್ನು ಕೊಡುವಂತ ದೃಷ್ಟಿಯಲ್ಲಿ ಒಳ್ಳೊಳ್ಳೆ ಉಪನ್ಯಾಸಕರನ್ನ ತಗೊಂಬಂದು ನಮ್ಮ ಜೊತೆಗೆ ಮಹದೇವ ಕಾಲೇಜಿನ ಒಂದು ಆಡಳಿತ ಮಂಡಳಿ ಹಾಗೂ ಟಾಪ್ ಕೋಚ್ ಅವರು ಕೂಡ ನಮ್ಮ ಸಹಯೋಗದೊಂದಿಗೆ ಅವರು ಕೂಡ ನಮ್ಮ ಜೊತೆ ಒಂದು ಬಲವಾಗಿ ನಿಂತಿದ್ದಾರೆ. ಅವರ ಒಂದು ಕೋಚಿಂಗ್ ಅಲ್ಲಿ ಇನ್ನು ಹೆಚ್ಚು ಮಕ್ಕಳಿಗೆ ನಾವು ವಿದ್ಯಾಭ್ಯಾಸನ ಕೊಟ್ಟು ಒಳ್ಳೆಯ ಒಂದು ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಒಂದು ಡಾಕ್ಟರ್ ಆಗುವಂತ ಒಂದು ಅವಕಾಶನ ಕಲ್ಪಿಸ್ಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಶ್ರೀನಿವಾಸಪುರದಲ್ಲಿ ನಾವು ಈ ಕಾಲೇಜನ್ನ ತೆರೆದಿರ್ತೇವೆ. ಖಂಡಿತವಾಗ್ಲೂ ಎಲ್ಲ ಪೋಷಕರು ಈ ಒಂದು ಸದುಪಯೋಗನ ಪಡಿಸ್ಕೊಂಡು ನಿಮ್ಮ ಮಕ್ಕಳ